ಆ ಹಿಂದ್ಗಡೆ ತೆಗ್ದೊಳಿ ಕೈ ಇಕ್ಕೊಂಡು ಬೆಳ್ಳಿಕೊಂಡು ಮೂಸ್ ನೋಡ್ಕೊಳ್ಳಿ ಅಣ್ಣ, ಹೋಗುತ್ತೆ ಅದು. ಓ ಇಕ್ಕಪ್ಪ ಪಾಪ ಇದ್ಯಾವ್ದೋ ಅವರೆಕಾಳಿನ ವಿಚಾರಕ್ಕೆ ನಾನು ಊಟ ತಿಂತಾ ಇಲ್ಲ ಬಿಟ್ರೆ ಕೈ ಮಸ್ಗೇನಾಗಿಲ್ಲ. ಇಕ್ಕು ನಾನು ಯಾವ ತೋಟನೂ ನೋಡಿಲ್ಲ, ಯಾವ ಮನೆ ತೋಟನೂ ಇಲ್ಲ, ಪರಂಗಿ ತೋಟನೂ ಇಲ್ಲ, ಯಾವ ತೋಟನೂ ಇಲ್ಲ. ಏನಣ್ಣ ಮಧ್ಯಾಹ್ನ ಹೊತ್ತು ಫೋನ್ ಮಾಡಿದ್ರು ಎತ್ತಲ್ಲ, ಬೆಳಗ್ಗೆ ಹೊತ್ತು ಮಾಡಿದ್ರು ಎತ್ತಲ್ಲ, ರಾತ್ರಿ ಹೊತ್ತು ಮಾಡಿದ್ರು ಎತ್ತಲ್ಲ. ಯಾರು ಹೇಳಿ? ನಾನಣ್ಣ ಮನ್ಸೂರು. ಆ ನಾನಣ್ಣ ಮನ್ಸೂರು. ಮನ್ಸೂರು? ಹ್ಮ್. ಎಲ್ಲಿ ಬರೋದು? ಸಾಮಿಲು. ನಮ್ಮ ಮದ್ವೆಗೆಲ್ಲ ಬಂದಿದ್ರಲ್ಲಣ್ಣ. ಯಾವ ಊರ್ದವ್ರು ಬರೋದ್ ಮನ್ಸೂರು? ನನ್ನ ಹೆಸರು ಮನ್ಸೂರ್ ಅಂತ. ಮಾವಿನಕಾಯಿ ಸಾಬ್ರು ಮಗ. ಇಲ್ಲ ಗೊತ್ತಿಲ್ಲ ಯಾರು. ಏನವ್ ನಮ್ಮ ಮದ್ವೆಗೆ ಭೀಮಸಂದ್ರದಾಗ ಮದ್ವೆಗೆ ಚೌಟ್ರಿಗೆಲ್ಲ ಬಂದಿದ್ದಲ್ಲ ನಮ್ಮ ಮದ್ವೆಗೆ. ನಮ್ಮ ಅಪ್ಪ ಮಾವಿನಕಾಯಿ ತೋಟ. ಮನ್ಸೂರ್ ಅಲ್ಲ, ಇದು ಹಣ್ಣಿ ಸಾಬ್ರ ಮದ್ವೆಗೆ. ಅಣ್ಣ ಹಣ್ಣಿ ಸಾಬ್ರು ನಮ್ಮ ಅಪ್ಪನ ಹೆಸರು. ನನ್ನ ಹೆಸರು ಮನ್ಸೂರ್ ಅಂತ. ಯಾಕೆ ಹೇಳಿ? ಎಲ್ಲಿ ಫೋನ್ ಮಾಡಿದ ನಮ್ಮ ಅಪ್ಪ, ಕೇಳ ಮರ ಯಾವನ ಆ ಕಡೆ ಮಾವಿನ ತೋಟ ಕೊಡವನ ಏನೋ ಅಂತ ಕೇಳು ಅಂತು. ಬೆಳಿಗ್ಗೆ ಸಿಕ್ಕಿದ್ರು. ಅದೇ ನಂಬರು ಯಾವಾಗ ಕೊಟ್ರು. ಬೆಳಿಗ್ಗೆ ಇಲ್ಲ ಸಿಕ್ಕಿದ್ರು. ಇದು ಯಾವಾಗ ಬಂದ ಅಲ್ಲೊಂದಿಷ್ಟು ಸೊಪ್ಪ ಇದಲ್ಲ ಮುರ್ಕಂಬ ಮ್ಯಾಗಿಗೆ ಅಂತ ಹೇಳೋದ್ರು, ಬಂದು ಹೋಗು ಮಂಟೆಗೆ ಹೋಗುವಾಗ. ಅದೇನೆ ಆ ಕಡೆ ಯಾವ ಇಲ್ವಾ ಅಣ್ಣ ಮಾವಿನ ತೋಟ ಕೊಡವು? ಮಾವಿನ ತೋಟ ಅರಗುಂಟೆ ಪಾಳ್ಯ. ಅರಗುಂಟೆ ಪಾಳ್ಯದಾಗೆ ನಾರಾಯಣಪ್ಪರದು ತೋಟ ಅಂತ ಐತೆ. ಅದು ದೊಡ್ಡ ತೋಟ. 5 ಲಕ್ಷ ರೂಪಾಯಿ ಹೇಳ್ತಾರೆ ಅಂತೆ. ಬರೀ ಬಾದಾಮಿ, ರಸ್ಪುರಿ, ಒಂದೆರಡು ನಾಟಿ ಮರ ಎಲ್ಲ ಸುತ್ತಲೂ ಮುಳ್ತಂತಿ ಮಾಡ್ಯವ್ರೆ. ಲಾಯರ್ ನಾರಾಯಣಪ್ಪರು ಅಂತ ಬೆಂಗಳೂರಾಗ ಅವ್ರವ್ರು. ನಿಮ್ಮ ಅಪ್ಪರ್ಗೆ ಚೆನ್ನಾಗ್ ಗೊತ್ತು, ಅವ್ರಿಗೆ ಹೇಳ್ರಿ. ನಿಮ್ಮ ಅಪ್ಪ ಹೇಳಿ ನೋಡಿ ಗೊತ್ತಾಗ. ನಿಮ್ ತೋಟ ಬಿಟ್ಟು ಮ್ಯಾಗಡೆಗೆ ಇದು ಮಸವರ್ಕ್ ಹೋಗ್ತಾರಲ್ಲ ನೋಡು. ಅಣ್ಣ ಒಂದ್ ನಿಮಿಷ ಸುಮ್ಮನೆ, ಒಂದ್ ನಿಮಿಷ ನಾನು ಮಾತಾಡಕ್ಕೆ. ನಮ್ಮ ಅಪ್ಪರ್ದು ಬೇರೆ ವ್ಯವಹಾರ ಈಗ ಭಾಗ ಮಾಡ್ಬಿಟ್ಟವ್ರೆ. ನಮ್ಮ ಅಪ್ಪರ್ದೇ ಬೇರೆ ವ್ಯವಹಾರ, ನಂದೇ ಬೇರೆ ವ್ಯವಹಾರ. ನನಗೆ ಯಾವ್ದಾನ ಮರಗಳಿದ್ರೆ ಕೊಡ್ಸು, ಅದೇನೈತೆ ಕಮಿಷನ್ ನಿಮಗೆ ಕೊಡ್ತೀನಿ. ನನಗೆ ಅಷ್ಟು ದೊಡ್ಡದು ರಾಟು ಗೊತ್ತಲ್ಲ. ನಮಗೆ ತೋಟ ತೋರಿಸ್ತೀನಿ ಬೇಕಾರೆ ಅಷ್ಟೇ. ಯಾವ ಇಲ್ವಾ ಹಂಗಾರೆ? ಇವು ಅಣ್ಣ ಬೇರೆ ಮರಗಳು ಯಾವ ಇಲ್ವಾ? ಬೇವಿನ ಮರ ಕುಯ್ಸಾಕ? ಬೇವಿನ ಮರ ಅವು ಈಗ ಮರನೂ ಕುಯ್ಸ್ತೀನಿ, ತೋಟನೂ ತಗಂತೀನಿ. ಇದು ಬೇವಿನ ಮರ ಅಂತವ್ ಯಾವ ಇಲ್ವಣ್ಣ? ಹಳಸಿನ ಮರ ಅವಂತ ಇಂಥವು ಬೇವಿನ ಮರ. ದೇವ್ರ ಮರ ಐತೆ ಅಂತೀರಾ? ದೇವ್ರ ಮರ? ದೇವ್ರ ಮರ ಅಂದ್ರೆ ದೇವ್ರದ್ ಬೇವಿನ ಮರ? ಬೇಡಣ್ಣ, ದೇವ್ರದ್ ಬೇಡ. ನೀವೇನ್ ದೇವ್ರ ಮರ ಭೀಮಸೌರದಾಗ ಸ್ವಲ್ಪ ಮಾರಮ್ಮನ ದೇವ್ರ ಮರನೇ ತಗೊಂಡ್ರಿ. ಅದೇ ನೀವ್ ಬೇಕಾ? ಅಲ್ಲ ನಿಮ್ದೇನೋ ತೊಂದ್ರೆ ಇಲ್ಲ, ನೀವ್ ಕೊಡಿಸ್ತೀಯಾ ಮುಂದೆ ನಿಂತ್ಕೊಂಡು? ಅದು ದೇವಸ್ಥಾನ ಹೊಸ್ದಾಗ್ ಕಟ್ಟಕ್ಕೆ ಅದು ಮಾರಿ ಎಲ್ಲ ಜನಗಳೆಲ್ಲ ಹಳ್ಳಿ ಮೇಲೆ ದುಡ್ಡು ಹಾಕಿವ್ರೆ. ಏನ್ ಮಾರಿನ ಅದನ್ನ ತಿನ್ನಕಲ್ಲ ಅವರು. ದೇವಸ್ಥಾನ ಕಟ್ಟಕ್ಕೆ ಅದು ಮಾರಿಬಿಟ್ಟ ಜಾಗನಾಗೆ. ಹಳೇ ಬೇವಿನ ಮರ ಅದು. ಅಣ್ಣ ಎಲ್ಲೂ ಪರಂಗಿ ಪಾರಂ ಇಲ್ವಾ ಅಣ್ಣ? ಪರಂಗಿ ಹಣ್ಣು ತೋಟಗಳು? ಪರಂಗಿ ಹಣ್ಣು ಅಂತಂದ್ರೆ ಇಲ್ಲಿ ಐದಪ್ಪ ಅವ್ರು ಕೊಟ್ಟವ್ರು ಹಂಗ ಎಲ್ಲ ಕಿತ್ಕೊಂಡು ಹೋಗ್ತಾರ ಒಟ್ನಾಗೆ. ಇದು ನಿನ್ಗೆ ಯಾಕೆ ಉಪ್ಸ ಅಣ್ಣ? ಉಪ್ಸಲ್ಲ, ಊಟ ಯಾಕೋ ಊಟ ಸೇರಲ್ಲ, ಕೈ ಮಸ್ಗಾದಂಗ ಆಯ್ತೆ ಸಾಹೇಬ್ರೆ. ಯಾಕೆ? ಯಾಕೋ ಊಟ ಕಂಡ್ರೆ ವಾಂತಿ ಬಂದಂಗ ಆಗುತ್ತೆ. ಹೌದಾ? ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತಣ್ಣ, ಬೇಜಾರು ಮಾಡ್ಕೊಂಬೇಡ್ರಿ. ನೀವು ಪಂಚೆ ಇಟ್ಕೊಂಡಿದ್ದೀರಾ, ಏನ್ ಇಟ್ಕೊಂಡಿದ್ದೀರಾ ಈಗ? ಈಗ ಡ್ರೈಯರ್ ಕುಂತಿದ್ದೀನಿ ಮನೆ ಕಣಕ್ಕೆ. ಹೌದಾ? ಅಲ್ಲೇ ಮನೆ ಕಂತಿದ್ದೀರಾ? ಇಲ್ಲ ಇದೇನ ಇದು ಬರಲ್ಲ ಸ್ವಾಮಿ. ಏನ್ ಗೊತ್ತಾ, ಕೈ ಮಸ್ಕ್ ಆಗಿರ್ತತಲ್ಲ, ಆ ಹಿಂದ್ಗಡೆ ತಿಗ್ದೊಳಿ ಕೈ ಕಂಡು ಮೂಸ್ ನೋಡ್ಕೊಂಡ್ರೆ ಸರಿ ಸರಿ. ಹಿಂದ್ಗಡೆ ತಿಗ್ದೊಳಿ ಕೈ ಕಂಡು ಬೆಳ್ಳಿಕೊಂಡು ಮೂಸ್ ನೋಡ್ಕೊಳ್ಳಿ ಅಣ್ಣ, ಹೋಗುತ್ತೆ ಅದು. ಹಿಂದ್ಗಡೆ ಫುಲ್ ತಿರ್ಗಿಸ್ಕೊಂಡು ಮೂಗತ್ರ ತಾಡಿಟ್ಕೊಳ್ಳಿ, ಹೋಗುತ್ತವ ಅದು, ಊಟ ಸೇರುತ್ತೆ ಆಮೇಲೆ. ಸಾಬ್ರ ಮಗನ?
ಹಣ್ಣಿ ಸಾಂಬಾರ್ ಮಗನ ನೀನು? ಅಣ್ಣ ನೀನು ಸರಿಗ್ ಮಾತಾಡಂಗಿದ್ರೆ ಮಾತಾಡು. ನಾವೇನು ಕೈ ಮಸ್ಕ್ ಆಗೈತೆ ಅಂದ್ವಲ್ಲ ಅದಕ್ಕೆ ಔಷಧಿ ಹೇಳ್ದೆ ಅಷ್ಟೇನೆ. ಅದು ಊಟ ಸೇರಲ್ವಲ್ಲಣ್ಣ, ಹೊಟ್ಟೆ ಮುಗಿಸ್ ನೋಡ್ಕೋಣ. ಊಟ ಸೇರಿದ್ರೆ ಅದನ್ನ ನಮ್ ಕೈಗೆ ಮುಗಿಸ್ ನೋಡೋಣ. ಅಣ್ಣ ತಿರ್ಗಾ ಊಟ ಸೇರಿಲ್ಲ ಅಂದ್ರೆ ಅವಾಗ ಕೇಳಿ ನನ್ಗೆ, ಅದೆಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ. ಇಕ್ಕಪ್ಪ ಪಾಪ ಇದ್ಯಾವ್ದೋ ಅವರೇ ಕಾಳಿನ ವಿಚಾರಕ್ಕೆ ನಾನು ಊಟ ತಿಂತಾ ಇಲ್ಲ ಬಿಟ್ರೆ ಕೈ ಮಸ್ಕೇನಾಗಿಲ್ಲ. ಇಕ್ಕು ನಾನು ಯಾವ ತೋಟನೂ ನೋಡಿಲ್ಲ, ಯಾವ ಮನೆ ತೋಟನೂ ಇಲ್ಲ, ಪರಂಗಿ ತೋಟನೂ ಇಲ್ಲ, ಯಾವ ಸ್ಟಾರ್ಟರ್ ತೋಟನೂ ಇಲ್ಲ. ಹೋಗ್ರಿ ಅಣ್ಣ. ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳಿದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ಟಾಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸರ್. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ. ಯಾಮಿನಿ ಯಾಮಿನಿ ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತೀರ? ಒಂದು 15 ದಿನ ಸ್ವಲ್ಪ ಸರಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಣ್ಣ? ಏನು ಅನ್ವರಿತ ಇಲ್ಲ. ಏನ್ ಅನ್ವರಿತಿಲ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ ಆಗ್ಲಿಂದ ಬೈದವ್ರ ಮನೆಗೆ. ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು ಅರ್ಧ ಹೊತ್ತಾಗ ಫೋನ್ ಮಾಡಿದ್ರು. ಈಗ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರೆಲ್ಲ, ಇದು ದೇವತೆಗಳ ಫೋಟೋ. ಯಾರೋ ಗೊತ್ತಿಲ್ಲ. ಅದೇ ಮೇಸ ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರ ಊರಿಗೆ ಒಂದ್ 2 ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರ ಊರಿಗೆ ಒಂದ್ 2 ನೋಡೋಣ ಅಂತನ ಸ್ಕೂಲಲ್ಲ ಅವು ಜಂತಿದ್ದು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ಮೆತ್ತ ಹಾಕುವಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ್ಣ ರಾತ್ರಿ ಮಾಡಿದ್ವಲ್ಲ ದಾವಣಗೆರೆ. ಯಾಮಿನಿ ನಿಮ್ಮ ಅಭಿಮಾನಿ. ಯಾಮಿನಿ ಅಕ್ಕ? ಯಾಮಿನಿ ಅಕ್ಕಾರು ಹೆಸರೇ ಅದ ಯಾಮಿನಿ ಅಂತ? ಯಾಮಿನಿ. ಅದ್ ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರ ಹರ್ದಂಗ್ ಬಿದ್ಬಿಡ್ತಾರ ಅಕ್ಕ. ಈಗ ಪಕ್ಕದ ರೂಮ್ ಕ್ಲೀನ್ ಮಾಡ್ತಾರ, ಹೊರಗಡೆ ಹೋಗಿರೋದು. ಸೊ ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ, ಏನು ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ. ಪ್ಲೀಸ್ ಹೇಳುವಂತ, ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಯಾರೋ ಫೋನ್ ಮಾಡಿರಲ್ಲ, ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಹೇಳು, ಫುಲ್ಲು ಬೆರ್ಕಿಟ್ಕೊಂಡು ಇಟ್ಕೊಂಡಂಗ ಆಯ್ತು ತಲೆ. ಬೆರ್ಕಿಟ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉತ್ತ ಕೀಳ್ದಾರಲ್ಲ ಹಿಂಗೆ ನೀರಾಗಿ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ನನ್ಗೆ ನಂಬರಿಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ. ಅರ್ಜೆಂಟ್ ಆಗಿತ್ತು. ಮೊನ್ನೆ ತಂಗ್ಳು ಸಾರಲ್ಲಿ ಊಟ ಮಾಡ್ಬಿಟ್ಟೆ, ಸಾರ್. ಹಂಗಾಗಿ ಬೇದಿ ಆಗ್ಬಿಡ್ತಾ ಅಣ್ಣ? ಲಾಕ್ ಆಗ್ಬಿಡ್ತು. ಲಾಕ್ ಆಗ್ಬಿಡ್ತು, ಲಳ್ಳಂತ ಬಂದ್ಬಿಡ್ತಾ? ಈಗ ನಿಮ್ ಮನೆಯವ್ರು ಕ್ಲೀನ್ ಮಾಡ್ತಾವ್ರಾ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ, ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು ಇಡೀ BN ನರಸಿಂಹರಾಜು ರೇ. ನಾನ್ ಕಣ್ರಿ ನರಸಿಂಹರಾಜು ರೇ. ಯಾರಣ್ಣ? ನಾನು ನರಸಿಂಹರಾಜು. ಗೊತ್ತಾಗ್ಲಿಲ್ಲ. ನಾನ್ರಿ ನರಸಿಂಹರಾಜು, ಬಳ್ಳಾಪುರ. ಗೊತ್ತಾಗ್ಲಿಲ್ಲ. ನಾನೇ ಹೇಳ್ದೆ, ನಾ BN ನರಸಿಂಹರಾಜು. ನಾನು ಅವನೇ BN ನರಸಿಂಹರಾಜು, ಬಳ್ಳಾಪುರ, ಲೇಟ್ ನರಸಿಯಪ್ಪ. ಕರೆಕ್ಟ್. ಮತ್ತೀಗ ನೀವ್ಯಾರು? ನೀವ್ಯಾರು ಸ್ವಾಮಿ? ರೇ ನಾವೇ, ನೀವ್ ಹೇಳಿದ್ದು. ರೇ ನೀವ್ ಹೇಳಿದಲ್ಲ ನಾವು. ನೀವ್ ಹೇಳಿರಲ್ಲ ಈಗ, ಅದೇ ನಾವು. BN ನರಸಿಂಹರಾಜು, ಲೇಟ್ ನರಸಿಯಪ್ಪ ನಾವೇ. BN ನರಸಿಂಹರಾಜು,
ಲೇಟ್ Correct. ಲೇಟ್ ನರಸಿಯಪ್ಪ, Correct. ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ, ಬುಗುನಹಳ್ಳಿ ತಾಲೂಕಲ್ಲ, ಬುಗುನಹಳ್ಳಿ ಪೋಸ್ಟ್. ಬುಗುನಹಳ್ಳಿ ಪೋಸ್ಟು. ನಮ್ಮ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರೋದು, ಹಳ್ಳಿ ಮರ ಐತೆ ನಮ್ಮ ಮನೆ ಪಕ್ಕ. ನಮ್ಮ ಮನೆ ತಾವ ಹಳ್ಳಿ ಮರ ಐತೆ, ರೋಡ್ ಸೈಡ್ ನಮ್ಮ ಮನೆ. ಕರೆಕ್ಟ್. ಅಲ್ಲ ಇದು ಈ ನಮ್ಮನೆ ಕರೆಕ್ಟ್ ಆಗಿ ನಮ್ಮನೆ ಅಡ್ರೆಸ್ ಹೇಳ್ತಾ ಇದ್ದೀರಾ ನೀವು? ನಮ್ಮನೆ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು ಇವಾಗ. ನಮ್ಮನೆ ನಮ್ಮನೆ ಅಡ್ರೆಸ್ ಹೇಳ್ತಾ ಇರೋದು. ಅಣ್ಣ ನಿಮ್ಮ ಹೆಸರೇನು ಹೇಳಿ? BN ನರಸಿಂಹರಾಜು, ಬಳ್ಳಾಪುರ, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸ್ವಾಮಿ, ನಮ್ಮ ಹೆಸರು BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ಬಳ್ಳಾಪುರದಾಗಿರೋದು. ನಾವು ಕಿವಿಗೆ 2 ವಾಲೆ ಇಕ್ಕೊಂಡು ಗಾಡಿ ಓಡಾಡ್ತೀನಿ ನೋಡಿ, ಅವನು. ನೀವ್ಯಾರು ಹೇಳಿ? ಮಾತ್ರಿಗೆ ಕಾರಣ ಇದು. ಇವರು ಗುಲಾಬಿ ಹೂವಿನವರಲ್ಲ, ಇದೆಂತದ್ದು ಕಾಂಗ್ರೆಸ್ ಹೂವಿನವರು. ನೀವು ವಾಲೆ ಇಕ್ಕಂತೀರಲ್ಲ ಅವರು. ನಾನು ನನ್ ಮನಸ್ನೇ ಅಲ್ಲ. ಆಯ್ತು, ನೀವೇ ಅಲ್ಲನಾ ಇವ್ರೆ? ನರಸಿಂಹಣ್ಣ ಅನ್ರಿ. ನರಸಿಂಹಣ್ಣ ಅಂತ ನನ್ನ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು. ಅಣ್ಣ, ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ವರ? ಅದೇ ವಿಜಯ ಜ್ಯುವೆಲರ್ಸ್, ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ವಾಲೆ ಇಕ್ಕಣರೆಲ್ಲ ನೀವೇ ಅಂದ್ರೆ ನಾನೇ ಶಟ್ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂತೈತಿ, ಅಲ್ಲಿ ಅದೇ ಬಿಡ್ಕೊಂತೈತಿ. ನಮ್ ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತಂದ್ರೆ ಇದು ಹೇಳಿದ್ದೆಲ್ಲನಾ ನೀನೇ? ಅಣ್ಣ, ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮ ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ಇವ್ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಕಲ್ತಂಡ್ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗ ನಾಯಿ ಬಂದೈತ್ ನೋಡಿ ಸ್ವಾಮಿ. ನಮ್ಮ ಬಡ್ಕೊಂಡಿದೆ. ಓಡ್ಸ ಓಡ್ಸು. ಏನ ಗೊತ್ತ, ಯಾವ್ದೋ ಕಳಿಸ್ಕೊಂಡ್ ಕಾಣ್ತೈತಿ. ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ. ಯಾಕ ನಾಯಿ ಹೂ ಅಂತಿದ್. ಇಡೋಣ ಸ್ವಾಮಿ. ನಾವು ಯಾಕೆ ಅಲೋ ಅನ್ನಂಗ ಆಗ್ತೈತಿ ಈಗ. ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣಕ್ ಇಡೋದ್ರಾಗ ಏನೈತಣ್ಣ, ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಕಾಯ್ಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೊಂದಿನ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಂದ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು, ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ. ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರಸಿಯಪ್ಪ, ಲೇಟ್.
ಮತ್ತೆ ಈಗ ನೀವೇನೋ ಹೇಳ್ತಿದ್ದೀರ, ನಾವು ಹುಟ್ಟಿಸ್ತಾರ ದೇವ್ರು ಅಂತಿದ್ದೀರಾ. ಯಾರು ಇವನು ಕಲಬೆರಕೆ ಸುಕ್ಕ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಎಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಲು ಹೊಡ್ಕೊಂಡ್ರು, ತಗೊಂಡೋದ್ರು, ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ, ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನೀವೆಲ್ಲಿರೋದಣ್ಣ? ನಾವು ರೋಡ್ ಪಕ್ಕನೇ ಇರೋದ್ ಮನೆ, ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರು ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋ ಮಾತಾಡಿದ್ದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲ, ಈಗ ಲೂಸ್ ಆಗ್ತಾ ಇದೆ. ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ ಅಲ್ಲ ಪೂರ್ತಿ ನೀನ್ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ. ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದು ನಮ್ಮ ಮನೆ. ಓಹ್ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ? ಯಾರು ತಲೆ ತಿನ್ನಕ್ ಸಿಗ್ಲ್ವನಪ್ಪ. ತಲೆ ಮಾತ್ರ ಐತ ಮಗ? ತಲೆ ಮಾತ್ರ ನರಸಿಂಹಣ್ಣ? ನಾನ್ ನರಸಿಂಹಣ್ಣ ಮನಸ್ಸಲ್ಲ ನಾನು. ನಾನ್ ಗಾಳಿ. ಗಾಳಿ? ಓ ಗಾಳಿ ಅಂದ್ರೆ ಏರು. ಏರಲ್ಲ, ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ. ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು. ಇವತ್ತಿನ ಕತೆ ನಂದು. ಯಾರ ಸರಿಯಾದ ಹುಳ ಕೂಡ ನೀವು. ಸರಿಯಾದ ಹುಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋ ಹುಳ. ಏನಣ್ಣ ಹುಳ ಬಂದೈತೆ ನಿಮ್ ಮನೆ ಹತ್ರ? ಏನ್ ಎಜುಕೇಶನ್ ಇವರು ಎಜುಕೇಶನ್ ಗಳು ಎಷ್ಟು ಮಾಡಿರೋದು? ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು? ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ? ನಾನ್ 0 ಪಾಸ್ ಆಗಿದ್ದೀನಣ್ಣ. ಅದು ಎಲ್ಲಿ ಓದಿದ್ ನೀವು? ಎಲ್ಲಿ ಓದಿದ್ದು? ನಮ್ಮೂರ್ ಕೆರೆ ಮೇಲೆ. ಚೆನ್ನಾಗಿ ಓದಿದ್ರ. ನಮ್ದು ಇನ್ನ ನಾವು SLC ಫೇಲು. ನಾವ್ 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ? ಏನ್ ಕೆಲ್ಸ? ಮೇಸ್ಟ್ರ್ ಕೆಲ್ಸನೋ, ಬ್ಯಾಂಕಿಂಗ್ ಕೆಲ್ಸನೋ, ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು. ಏನಕ್ಕೆ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀಯ ಮತ್ತೀಗ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್ನು, ಮಟನ್ನು, ಏಡಿಕಾಯಿ, ಆಮೇಲೆ ತರಕಾರಿ, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು, ಹುಳ್ಳಿಕಾಯಿ, ಬದನೆಕಾಯಿ, ಕ್ಯಾರೆಟು, ಹುಳ್ಳಿಕಾಯಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹುಳಿ ಸೊಪ್ಪು. ಯಾರು ಮಾತಾಡಿದ್ರೆ ತಿಕ್ಲಿಡಿದಂಗಿರೋ ಚಾನ್ಸೇ ಇಲ್ಲ. ಇವತ್ತು ನನ್ಗೆ ತಿಕ್ಲಿಡ್ಸತಕ ಬಿಡಲ್ಲ ನಾ ಕಾಣುತ್ತೆ. ನೀವು ಯಾವ್ದೋ ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ ನಾನು. ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳೋಣ ನೀನು? ಕೆಲ್ಸ ಹೊಟ್ಟೆ ಪಾಟ್ ನಡೆಯೋದ್ ಬರುವ ಬಟ್ಟೆ ಬರೆ, ಸೋಪು, ಶಾಂಪೂ, ಮನೆಗೆ ಸಕ್ಕರೆ, ಟೀ ಬಾಟ್ನ. ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ, ಸ್ನಾನನೇ ಮಾಡಲ್ಲ ನಾನು, ಗೊತ್ತಾ ನಿಮ್ಗೆ? ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ, ಸ್ನಾನನೂ ಮಾಡಲ್ಲ ನಾನು.
ಆಮೇಲೆ ಇನ್ನೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು? ಶಾಂಪು ಬಟ್ಟೆ ತಗೊಳ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಸ್ನಾನನೇ ಮಾಡಲ್ಲ, ಬಟ್ಟೆನೂ ಚೇಂಜ್ ಮಾಡಲ್ಲ. ನಾನು ನೀರು ಕುಡಿಯಕ್ಕೊಂದ್ ಬಿಟ್ರೆ ನಾನು ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು. ದೇವ್ರು ನಿಮ್ಮ ಮನೆ ದೇವ್ರೇ ಅದು? ನಿಮ್ಮ ಮನೆ ದೇವ್ರು? ಹಂಗಂದ್ರೆ ನೀವು ಎದ್ರೆ ಬಗಾದ ತೊಳ್ಕೊಂಡು ಊದ್ಗಡ್ಡೆ ಇದ್ದದ ಯಾವ ದೇವ್ರು? ನರಸಿಂಹಣ್ಣ, ಬಳ್ಳಾಪುರ. ಅಯ್ಯೋ ಅಯ್ಯೋ ಮಗ ಒಂಚೂರು ಕಾಲಿಸಗ್ ಬಾ. ಏನಣ್ಣ? ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು. ಇದ್ಕಿದ್ ಬೆಳೆ ಸಾರು ಮಾಡಿರ್ತಿಲ್ಲ, ಕಾಳು ಇದ್ಕಲ್ಲ ಬಿಡ್ರಿ. ಯಾವ ಬರ್ತಾ ಇಲ್ಲ ಈಗ. ಕಾಲಿಸಗ್ ಬರೋ ಮಾತ್ರ ಬೇರೆ ಇಲ್ಲೋ. ಅಯ್ಯೋ ಇಲ್ಲ, ಇದ್ಕಿದ್ ಬೆಳೆ ಸಾರು ಮಾಡಲ್ಲ ಬಿಡೋಣ. ಕಾಳೇನ್ ಇದ್ಕದೇ ಬೇಡ. ನಿನ್ನೆಲ್ಲ ಮಾತಾಡ್ತಾರ, ನಮ್ಗೆ ಇಲ್ಲಿ ಅರ್ಧ ಹೋಗ್ತಾಳೆ. ನಮಗ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತಾಯ್ತು ಒಂದ. ಏನಣ್ಣ? ಒಂದು ನಮ್ಮ ಕರ್ಮನಾಗ ಯಾಕ ಏನು ಅಂತ ತಿಳ್ಕೊಳ. ನಾವು ಏನ್ ಮಾಡೋಣ? ಏನಪ್ಪ ಕರ್ಮೋ. ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ, ಅಲ್ಲಿ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ, ಏನ್ ಮಾಡೋದು? ಅಣ್ಣ ಊಟ ಮಾಡಿದ್ರಣ್ಣ ಅಲ್ಲಿ? ಸ್ವಾಮಿ, ನಾನು ಯಾರಿಗೂ ಮಾಡಿದ್ರೆ ನೀವು, ನಾನು ಯಾರು ಅಲ್ಲ, ನಾನು ಮನಸ್ನೇ ಅಲ್ಲ. ನಾನು ಯಾವ ಊರ್ ಕಡೆಗ್ ಮಾಡಿದ್ರೆ ನೋಡಿ, ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ. ಯಾಕೆ ಸ್ವಾಮಿ ನಿಮ್ಮ ಫೋನ್ ಮಾಡಾಟಕ್ ಯಾವ ಕಂಡಿಡ್ದ ಫೋನ್? ನಮ್ ಕರ್ಮನ ಊಟ ಅಣ್ಣ